ನೋಡ್ರಿ, ಈ ಥರ ಹುಳಿ ಮಜ್ಜಿಗೆಯಿಂದ ನಾವು ಅಸೆಂಬ್ರನ ಮಾಡ್ತಾ ಇರ್ತೀವಿ. ಎಷ್ಟು ಚೆನ್ನಾಗಾಗುತ್ತೆ ಅಂತೀರಾ? ಒಂದ್ಸಲ ಟ್ರೈ ಮಾಡಿ. ಎಲ್ಲರಿಗೂ ನಮಸ್ಕಾರ. ಹೇಗಿದ್ದೀರಿ? ಚೆನ್ನಾಗಿದ್ದೀರಾ? ನಾನು ಕೂಡ ಚೆನ್ನಾಗಿದ್ದೀನಿ. ನೀವು ಚೆನ್ನಾಗಿದ್ದೀರಾ ಅಂತ ಅಂದ್ಕೊಂಡಿದ್ದೀನಿ. ವೆಲ್ಕಮ್ ಟು ಮೈ ಬನಶಂಕರಿ ಆಲ್ ಇನ್ ಒನ್ ಚಾನಲ್ಗೆ. ಬನ್ನಿ, ಹಾಗಾದರೆ ಯಾವ ಥರ ಮಾಡೋದು, ಎಷ್ಟು ಸುಲಭವಾಗಿ ಮಾಡೋದು ಅಂತ ತೋರಿಸ್ಕೊಡ್ತೀನಿ. ನೋಡ್ಕೊಂಡು ಬರೋಣ. ಇದು ಸಾಮಾನ್ಯವಾಗಿ ಎಲ್ಲ ಮದುವೆ ಮನೆಗಳಲ್ಲಿ ಮಾಡ್ತಾನೆ ಇರ್ತಾರಲ್ವ, ಅದನ್ನೇ ನಾವು ಮನೇಲಿ ಮಾಡ್ಕೋಬೋದು. ಇಲ್ಲಿ ನೋಡಿ, ನಾನು ಹುಳಿಯಾಗಿರುವಂಥ ಮಜ್ಜಿಗೆನ ತೊಗೊಂಡಿದ್ದೀನಿ. ನಿಮ್ಮ ಮನೇಲಿ ಮಜ್ಜಿಗೆ ಇಲ್ಲ ಅಂತ ಹೇಳಿದರೆ ನೀವು ಮೊಸರನ್ನಾದರೂ ಮಜ್ಜಿಗೆ ಥರ ಮಾಡ್ಕೋಬೋದು. ಇದನ್ನು ಹಸಿ ಅಂಬ್ರ ಅಂತ ಕರೀತಾರೆ. ನಾವು ಹಸಿ ಅಂಬ್ರ ಅಂತಲೇ ಜಾಸ್ತಿ ಕರೆಯೋದು, ಇದಕ್ಕೆ ಹಸೆ ಸಾರು ಅಂತಲೂ ಕರೀತಾರೆ. ಆದರೆ ಎಷ್ಟು ಟೇಸ್ಟ್ ಆಗುತ್ತೆ ಅಂತೀರಾ? ನೀವೇ ಟ್ರೈ ಮಾಡಿ ನೋಡಿ. ಜಾಸ್ತಿ ಬೇಸಿಗೆಕಾಲದಲ್ಲಿ ಇದನ್ನು ನಾವು ದಿನ ಮಾಡ್ತಾ ಇರ್ತೀವಿ. ಬಿಸಿಲಿಂದ ಹೊರಗಿಂದ ಬರ್ತಾರಲ್ಲ, ಆವಾಗ ಇದನ್ನು ಒಂದು ಗ್ಲಾಸ್ ಕುಡಿದ್ರೆ ಸಾಕು, ಮನಸ್ಸಿಗೆ ಎಷ್ಟು ತಂಪನಿಸುತ್ತೆ. ಇದಕ್ಕೆ ಸಾಮಾನು ಏನೇನು ಹಾಕಬೇಕು ಅಂತಲೂ ನಾನು ಪಟ್ಟಂತ ಹೇಳಿಬಿಡ್ತೀನಿ. ನೋಡ್ಕೊಂಬಿಡಿ ಫ್ರೆಂಡ್ಸ್. ಇಲ್ಲಿ ನೋಡಿ, ನಾನು ಫಸ್ಟಿಗೆ ಬೆಳ್ಳುಳ್ಳಿನ ತೊಗೊಂಡಿದ್ದೀನಿ. 2 ಗಡ್ಡಿನ ಬೆಳ್ಳುಳ್ಳಿನ ಕ್ಲೀನಾಗಿ ಸಿಪ್ಪಿ ತೆಗೆದುಬಿಟ್ಟು ಬೆಳ್ಳುಳ್ಳಿ ತೊಗೊಂಡಿದ್ದೀನಿ ಫಸ್ಟಿಗೆ. ನೋಡಿ, ಸಾಮಾನನ್ನು ಭಾಳ ಹಾಕಬಾರ್ದು ಇದಕ್ಕೆ, ಏಕೆಂದರೆ ಇಸ್ಮೂರಿ ಟೈಪ್ ಆಗಿಬಿಡುತ್ತೆ. ನೋಡಿ, 2 ಬೆಳ್ಳುಳ್ಳಿ ಗಡ್ಡಿ ತೊಗೊಂಡಿದ್ದೆನಲ್ಲ, ಅದನ್ನು ಸಿಪ್ಪೆ ತೆಗೆದುಬಿಟ್ಟು ಹಾಕಿದ್ದೀನಿ. ಮತ್ತು ನಾನು ನೆಕ್ಸ್ಟ್ ಏನು ಹಾಕ್ತೀನಿ ಅಂತಂದರೆ, ತುಂಬ ಅಂದರೆ ತುಂಬ ಲುಕ್ ಕೊಡುತ್ತೆ, ಚೆನ್ನಾಗಾಗುತ್ತೆ, ಟೇಸ್ಟಿನೂ ಅಷ್ಟೇ ಆಗುತ್ತೆ. ಒಂದ್ಸಲ ಟ್ರೈ ಮಾಡಿರಿ ಇದನ್ನು ಅಸೆಂಬ್ರನ. ಮತ್ತು ಇದಕ್ಕೆ ಸಾಸಿವೆ ಕಾಳು ಮೇನ್ ಬೇಕು. ಸಾಸಿವೆ ಕಾಳು ಹಾಕದೆ ಇದನ್ನು ಮಾಡೋದಕ್ಕೆ ಬರೋದಿಲ್ಲ ನಾವು ಮಸಾಲಾನ. ಸಾಸಿವೆ ಕಾಳನ್ನು ನೋಡಿ ನೀವು ಯೂಸ್ ಮಾಡಬೇಕು. ನೋಡಿ, ಇಲ್ಲಿ ನಾನು 3 ಸ್ಪೂನಷ್ಟು, ಸ್ಪೂನ್ ಅಂದರೆ ಸಣ್ಣದು, ನೀವು ಟಿಫನ್ ಏನು ಮಾಡ್ತಿರಲ್ಲ ಆ ಸ್ಪೂನಿಂದ 3 ಸ್ಪೂನಷ್ಟು ಸಾಸಿವೆ ಕಾಳನ್ನು ಹಾಕಿದ್ದೀನಿ. ಭಾಳ ಸಾಸಿವೆ ಕಾಳನ್ನು ಹಾಕಬೇಡಿ, ಯಾಕಂದರೆ ಇಸ್ಮುರಿ ಟೈಪ್ ಆಗುತ್ತೆ. ಮತ್ತು ಹಸಿ ಕೊಬ್ಬರಿ ಮೇನ್ ಬೇಕು ಇದಕ್ಕೆ. ಹಸಿ ಕೊಬ್ಬರಿ ಇಲ್ಲ ಅಂದರೆ ನೀವು ಒಣ ಕೊಬ್ಬರಿ ಸಹಿತ ಹಾಕ್ಬೋದು, ಆದರೆ ಹಸಿ ಕೊಬ್ಬರಿ ಹಾಕಿದರೆ ಟೇಸ್ಟ್ ಚೆನ್ನಾಗಾಗುತ್ತೆ. ಮತ್ತು ಹಸಿ ಕೊಬ್ಬರಿ ಹಾಕಿದ ಮೇಲೆ ಸ್ವಲ್ಪ ಹಸಿ ಶುಂಠಿ ಮತ್ತು ಜೀರಿಗೆ, ಸ್ವಲ್ಪ ಚಕ್ಕೆ, ಲವಂಗ ಮತ್ತು ಏಲಕ್ಕಿ ಕಾಯನ್ನು ಹಾಕಬೇಕು. ನಾನಿಲ್ಲಿ ಜೀರಿಗೆ ಹಾಕಿದ್ದೀನಿ ನೋಡಿ ಫ್ರೆಂಡ್ಸ್. ಜೀರಿಗೆ ಹಾಕಿದ ನಂತರ ಇದಕ್ಕೆ ಚಕ್ಕೆ ಹಾಕಿ ಸ್ವಲ್ಪ, ಮತ್ತು ಒಂದು ಏಲಕ್ಕಿ ಕಾಯನ್ನು ಹಾಕಿ, 1-2 ಲವಂಗ ಹಾಕಿ, ಮತ್ತು ಹಸಿ ಶುಂಠಿ ಬೇಕೇ ಬೇಕು. ನೋಡಿ, ನಾನು 1 ಲವಂಗನ ಏಲಕ್ಕಿ ಹಾಕ್ತಾಯಿದ್ದೀನಿ. ಮತ್ತು ತುಂಬ ಅಂದರೆ ತುಂಬ ಟೇಸ್ಟ್ ಕೊಡುತ್ತೆ, ಟ್ರೈ ಮಾಡಿ. ವಿಡಿಯೋ ಸ್ಕಿಪ್ ಮಾಡಬೇಡಿ ಪ್ಲೀಸ್. ಮನೇಲಿ ಜಾಸ್ತಿ ಮಜ್ಜಿಗೆ ಇದ್ದಾಗ ಅಥವಾ ಮೊಸರು ಇದ್ದಾಗ ನೀವು ಈ ಥರ ಒಂದು ಸಾಂಬಾರನ್ನು ಮಾಡ್ಕೋಬೋದು ಅಂತ ನಾನು ನಿಮಗೆ ತೋರಿಸ್ತಾ ಇದ್ದೀನಿ. ಏಲಕ್ಕಿ ಹಾಕಿದ ಮೇಲೆ ನಾನಿಲ್ಲಿ ನೆಕ್ಸ್ಟ್ ಏನು ಹಾಕ್ತೀನಪ್ಪ ಅಂತಂದರೆ, ನೋಡಿ, ಚಕ್ಕೆ ಹಾಕ್ತಾಯಿದ್ದೀನಿ. ಮತ್ತು ಕೊತ್ತಂಬರಿ ಹಾಕ್ತಾಯಿದ್ದೀನಿ. 3 ಮೆಣಸಿನ್ಕಾಯನ್ನು ನೋಡಿ, 3 ಮೆಣಸಿನ್ಕಾಯಿ ಹಾಕ್ತಾಯಿದ್ದೀನಿ. ನೋಡಿ, ನೀವು ಖಾರ ಜಾಸ್ತಿ ಬೇಕಂದರೆ ಹಾಕ್ಬೋದು, ಇಲ್ಲ ಕಮ್ಮಿ ಆದರೂ ಹಾಕಿ. ಮತ್ತು ಹಸಿ ಶುಂಠಿ ಹಾಕ್ತಾಯಿದ್ದೀನಿ. ಹಸಿ ಶುಂಠಿ ಭಾಳ ಟೇಸ್ಟ್ ಕೊಡುತ್ತೆ, ಹಸಿ ಶುಂಠಿ ಹಾಕಬೇಕು, ಇಲ್ಲ ಅಂದರೆ ಒಣ ಶುಂಠಿನಾದರೂ ಹಾಕಿ. ನೋಡಿ, ಇಷ್ಟೆಲ್ಲ ಹಾಕಿದ ಮೇಲೆ ಅಷ್ಟೊತ್ತಿಗೆ ನಾನು ಸಾಮಾನು ರುಬ್ಕೊಳೋದಕ್ಕಿಂತ ಸ್ವಲ್ಪ ಒಗ್ಗರಣೆ ಮಾಡ್ಕೊತೀನಿ. ಸ್ವಲ್ಪ ಎಣ್ಣೆನ ಕಾಯಕ್ಕಿಟ್ಟು ಸಣ್ಣದಾಗಿ ಕಟ್ ಮಾಡಿ ಇಟ್ಕೊಂಡಿರುವಂಥ ಈರುಳ್ಳಿನ ಹೆಚ್ಚಿ ಹಾಕಬೇಕು, ಯಾಕಂದರೆ ಒಗ್ಗರಣೆ ಹಾಕಿದರೆ ತುಂಬ ಚೆನ್ನಾಗಾಗುತ್ತೆ ಅಸೆಂಬ್ರ. ಲಾಸ್ಟಿಗೆ ಕರಿಬೇವು ಹಾಕ್ತಾಯಿದ್ದೀನಿ. ನೋಡಿ, ಇವಾಗ ಇಲ್ಲಿ ಒಗ್ಗರಣೆ ರೆಡಿ ಮಾಡ್ಕೊತಾ ಇದ್ದೀನಿ. ಒಗ್ಗರಣೆ ರೆಡಿ ಆಯಿತು. ಸ್ವಲ್ಪ ಸಾಸಿವೆ ಕಾಳನ್ನು ಹಾಕಬೇಕಷ್ಟೇ. ಮತ್ತು ಹೆಚ್ಚಿಟ್ಕೊಂಡಿರೋಂಥ ಈರುಳ್ಳಿನ ಹಾಕಿ ಇದನ್ನು ಸ್ವಲ್ಪ ಇಷ್ಟು ಫ್ರೈ ಮಾಡಿಕೊಂಡು ಆರೋದಕ್ಕೆ ಬಿಟ್ಬಿಡೋಣ. ಇವಾಗ ಇದು ರೆಡಿ ಆಯಿತು ಒಗ್ಗರಣೆ ಹಾಕಿ ಫ್ರೆಂಡ್ಸ್, ಯಾಕಂದರೆ ತುಂಬ ರುಚಿ ಬರುತ್ತೆ ಅಸೆಂಬ್ರ, ಅದಕ್ಕೆ ಹೇಳ್ತಾ ಇದ್ದೀನಿ. ಇಲ್ಲೆಲ್ಲ ಸಾಮಾನು ಹಾಕ್ಕೊಂಡಿದ್ದೀನಲ್ವ ನಾನು. ನೋಡಿ, ಇವಾಗ ಇದನ್ನು ರುಬ್ಕೊಂಡು ಬರ್ತೀನಿ. ನೋಡಿ, ಇಲ್ಲಿ ರುಬ್ಕೊಂಡು ಬಂದ ತಕ್ಷಣ ನಾನು ಇದನ್ನೇನು ಮಾಡ್ತೀನಪ್ಪ ಅಂದರೆ, ಇಲ್ಲಿ ಮಾಡಿಟ್ಕೊಂಡಂತಹ ಮಜ್ಜಿಗೆಗೆ ಹಾಕ್ತಾಯಿದ್ದೀನಿ. ನೋಡಿ, ನಾನು ಮೊಸರಿಂದನೇ ಮಜ್ಜಿಗೆ ಮಾಡ್ಕೊಂಡಿದ್ದೆ, ಸ್ವಲ್ಪ ಹುಳಿಯಾಗಿ ಮೊಸರಿತ್ತು, ಅದಕ್ಕೆ ಮಾಡ್ಕೊಂಡಿದ್ದೆ. ಇನ್ನೊಮ್ಮೆ ಹೇಳ್ತೀನಿ ನೋಡಿ, 3 ಟಿಫನ್ ಮಾಡೋ ಸ್ಪೂನಿಂದ 3 ಸ್ಪೂನಷ್ಟು ಸಾಸಿವೆ ಕಾಳನ್ನು ತೊಗೊಳ್ಳಿ, ಸ್ವಲ್ಪ ಜೀರಿಗೆ ತೊಗೊಳ್ಳಿ, ಮತ್ತು ಬೆಳ್ಳುಳ್ಳಿ, ಹಸಿ ಶುಂಠಿ, ಮತ್ತು ಚಕ್ಕೆ, 1-2 ಲವಂಗ, ಸ್ವಲ್ಪ ಒಂದೇ ಏಲಕ್ಕಿ ಕಾಯಿ, ಹಸಿ ಶುಂಠಿ, ಮತ್ತು ಕೊತ್ತಂಬರಿ ಸೊಪ್ಪು, ಕರಿಬೇವು, ಮೆಣಸಿನಕಾಯಿ, ಹಸಿ ಕೊಬ್ಬರಿ, ಇದನ್ನೆಲ್ಲ ಹಾಕಿಬಿಟ್ಟು ನೀವು ಮಿಕ್ಸಿ ಮಾಡಿಕೊಂಡು, ಆಮೇಲೆ ಇದಕ್ಕೆ ನೀವು ಅದನ್ನು ಮಜ್ಜಿಗೆ ಏನು ಮಾಡಿ ಇಟ್ಕೊಂಡಿರ್ತೀರಲ್ಲ ಅದನ್ನೆಲ್ಲ ಮಸಾಲಾನ ಇದಕ್ಕೆ ಹಾಕಬೇಕು. ಇದರಲ್ಲೇ ನೀವು ಉಪ್ಪನ್ನು ನೋಡಿ ಹಾಕಬೇಕು. ರುಚಿಗೆ ತಕ್ಕಷ್ಟು ಉಪ್ಪನ್ನು ಹಾಕ್ಕೊಳ್ಳಿ. ನಿಮಗೆ ಗೊತ್ತಾಗುತ್ತಲ್ವ ಉಪ್ಪನ್ನು ಎಷ್ಟು ಹಾಕಬೇಕು ಅಂತ. ಸ್ವಲ್ಪ ಕುಡಿದು ನೋಡಿ, ಉಪ್ಪು ಜಾಸ್ತಿ ಇದ್ದರೆ ಮತ್ತು ಸ್ವಲ್ಪ ನೀರನ್ನು ಹಾಕಿ, ಕಮ್ಮಿ ಆದರೆ ಉಪ್ಪನ್ನು ಹಾಕಬೇಕು. ನೋಡಿ, ಇವಾಗ ನಾನು ಒಗ್ಗರಣೆ ಏನು ಮಾಡಿ ಇಟ್ಕೊಂಡಿದ್ದೆಲ್ಲ ಆ ಒಗ್ಗರಣೆನ ಇದಕ್ಕೆ ಮಿಕ್ಸ್ ಮಾಡ್ತಾಯಿದ್ದೀನಿ.
ನೀವು ವಿಡಿಯೋ ಸ್ಕಿಪ್ ಮಾಡಿದರೆ ಏನೂ ಗೊತ್ತಾಗೋದಿಲ್ಲ ಫ್ರೆಂಡ್ಸ್. ಹಾಗಾಗಿ ಹೇಳ್ತಾ ಇದ್ದೀನಿ, ವಿಡಿಯೋನ ಸ್ಕಿಪ್ ಮಾಡಬೇಡಿ, ಪೂರ್ಣವಾಗಿ ನನ್ನ ವಿಡಿಯೋವನ್ನು ನೋಡಿ ಎಲ್ಲರೂ ಸಹಕರಿಸಿ ಅಂತಲೂ ಕೇಳ್ಕೊತೀನಿ. ಏಕೆಂದರೆ ನಿಮ್ಮ ಸಹಕಾರ ನಂಗೆ ತುಂಬ ಇದೆ. ನಾನು ಮತ್ತೆ ಇದಕ್ಕೆ ಮೇಲೆ ಸ್ವಲ್ಪ ಕೊತ್ತಂಬರಿ ಸೊಪ್ಪನ್ನು ಉದುರಿಸಿ ನೋಡಿ, ಈ ಥರ ಕೊತ್ತಂಬರಿ ಸೊಪ್ಪನ್ನು ಉದುರಿಸ್ತಾ ಇದ್ದೀನಿ. ಇವಾಗ ಮೇಲ್ಗಡೆ ಅಷ್ಟೇ ಈ ಥರ ಮಾಡ್ತೀನಿ. ನೋಡಿ, ಸೂಪರ್ ಆದಂತಹ ಟೇಸ್ಟಿ ಆದಂತಹ ಅಸೆಂಬ್ರ ಮಾಡೋದು ಹೇಗೆ ಅಂತ ಹೇಳ್ಕೊಟ್ಟಿದ್ದೀನಿ. ಇವಾಗ ಇದಕ್ಕೆ ನಾನು ಉಪ್ಪು ಹಾಕ್ತಾಯಿದ್ದೀನಿ. ನೋಡಿ, ಇವಾಗ ಉಪ್ಪು ಹಾಕ್ತಾಯಿದ್ದೀನಿ. ನೀವು ಎಷ್ಟು ಬೇಕಲ್ಲ ಅಷ್ಟು ಉಪ್ಪನ್ನು ಹಾಕ್ಬೋದು. ಇದನ್ನು ಬರೇ ಬಾಯಿಂದನೇ ಕುಡಿಬೋದು. ಇದಕ್ಕೆ ಅನ್ನಕ್ಕೆ ಹಾಕ್ಕೊಂಡು ಊಟ ಮಾಡಬೇಕು ಅಂತೇನಿಲ್ಲ, ಬರೇ ಬಾಯಿಂದನೂ ಕುಡಿಬೋದು ನಾವು. ಯಾಕಂದರೆ ಅಷ್ಟೊಂದು ರುಚಿಯಾಗುತ್ತೆ. ಇದು ಬೇಸಿಗೆಗಾಲದಲ್ಲಿ ತುಂಬಾ ಒಳ್ಳೆಯದು, ತಂಪು ಕೊಡುತ್ತೆ ದೇಹಕ್ಕೆ. ಇದನ್ನು ಮಾಡಿಬಿಟ್ಟು ನೀವು ಫ್ರಿಜ್ಜಲ್ಲಿ ಇಟ್ಕೊಂಡು 2 ದಿವಸ ಕುಡಿಬೋದು. ನೋಡಿ, ಟ್ರೈ ಮಾಡಿ. ವಿಡಿಯೋ ಹೇಗಿತ್ತು ಅಂತ ನನಗೆ ಕಮೆಂಟ್ ಹಾಕಿ, ಮತ್ತು ಲೈಕ್ ಮಾಡೋದನ್ನು ಮರಿಬೇಡಿ. ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ, ಹೇಗಿತ್ತು ವಿಡಿಯೋ ಅಂತ ಕಮೆಂಟ್ ಹಾಕಿ. ರೆಡಿ ಆಗಿದೆ ಈಗ ಅಸೆಂಬ್ರ. ಮತ್ತು ಇನ್ಯಾಕೆ ತಡ, ಅನ್ನದ ಜೊತೆಗೆ ಸೂಪರ್ ಆದಂತಹ ರೆಸಿಪಿ ಹೇಳ್ಕೊಟ್ಟಿದ್ದೀನಿ. ಮತ್ತು ಇನ್ಯಾಕೆ ತಡ, ನೀವು ಟ್ರೈ ಮಾಡಿ ಹೇಗಿತ್ತು ಅಂತ ಕಮೆಂಟ್ ಬಾಕ್ಸ್ ಒಳಗೆ ಕಮೆಂಟ್ ಹಾಕೋದನ್ನು ಮರಿಬೇಡಿ. ದಯವಿಟ್ಟು ಸಪೋರ್ಟ್ ಮಾಡಿ ನನ್ನ ಚಾನಲ್ಗೆ. ನಿಮ್ಮ ಫ್ರೆಂಡ್ಸ್ಗೆಲ್ಲ ವಿಡಿಯೋ ಶೇರ್ ಮಾಡಿ. ಏನಾದರೂ ತಪ್ಪಿದ್ರೆ ಕ್ಷಮಿಸ್ರಿ ಅಂತಲೂ ಕೇಳ್ಕೊತೀನಿ. ಆ ಬನಶಂಕರಿ ಅಮ್ಮ ಎಲ್ಲರಿಗೂ ಒಳ್ಳೆಯದು ಮಾಡಲಿ. ಮತ್ತೆ ಸಿಗ್ತೀನಿ ಫ್ರೆಂಡ್ಸ್. ಎಲ್ಲರಿಗೂ ಧನ್ಯವಾದಗಳು. ಆದಷ್ಟು ಬೇಗ ಮತ್ತೆ ಸಿಗ್ತೀನಿ.